ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಈ ಬೆಳವಣಿಗೆಗಳು ದೆಹಲಿಯಲ್ಲಿರುವಂತಹ ವರಿಷ್ಠರ ಟೆನ್ಷನ್ ಅನ್ನು ಜಾಸ್ತಿ ಮಾಡ್ತಾ ಇದೆ. ಹಾಗಾಗಿಯೇ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕ್ಲಾಸ್ ತೆಗೆದುಕೊಂಡಿದ್ರು. ಈ ಯಾರ್ಯಾರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ, ಯಾರ್ಯಾರು ತಮ್ಮ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅದನ್ನು ಸರಿಪಡಿಸಿ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ. ಶಾಸಕರ ಬಹಿರಂಗ ಹೇಳಿಕೆ ಸರ್ಕಾರದ ಪಾಲಿಗೆ ಬಿಸಿ ತುಪ್ಪ ಆಗ್ಬಿಟ್ಟಿದೆ. ಒಂದು ಸುತ್ತಿನ 2+1 ಮೀಟಿಂಗಿಗೆ ಮುಂದಾದ ಸಿಎಂ ಡಿಸಿಎಂ. ಶಾಸಕರ ಮಾತಿಗೆ ಬ್ರೇಕ್ ಹಾಕಬೇಕಾದಂತಹ ಅನಿವಾರ್ಯತೆಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಎಲ್ಲಾ ಶಾಸಕರನ್ನು ಕರೆಸಿ 2+1 ಫಾರ್ಮುಲಾ ಮಾತುಕತೆಗೆ ನಿರ್ಧಾರವಾಗಿದೆಯಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಒಬ್ಬೊಬ್ಬರನ್ನಾಗಿಯೇ ಕರೆಸಿ ಮಾತನಾಡಲು ಮುಂದಾಗ್ತಾ ಇದ್ದಾರೆ ಸಿಎಂ ಮತ್ತು ಡಿಸಿಎಂ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳನ್ನ ತಿಳಿಗೊಳಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಅದು ವರಿಷ್ಠರ ಸೂಚನೆಯ ಮೇರೆಗೆ. ಇಲ್ಲಿ ಗಮನಿಸಬೇಕಾದಂತಹ ವಿಚಾರ, 5 ವರ್ಷಗಳ ಕಾಲ ಸುದೀರ್ಘವಾಗಿ ಆಡಳಿತ ನಡೆಸಿಕೊಂಡು ಬಂದಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಶಾಸಕರನ್ನ ಕಂಟ್ರೋಲ್ ಮಾಡೋದಕ್ಕೆ, ಶಾಸಕರ ಬಹಿರಂಗ ಹೇಳಿಕೆಗಳನ್ನು ನಿಯಂತ್ರಿಸುವುದಕ್ಕೆ ವರಿಷ್ಠರಿಂದ ಸೂಚನೆ ಬರಬೇಕಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾಕೆ ಈ ಹಿಂದಿನ ಆಡಳಿತದಲ್ಲಾದಂತಹ ಕ್ರಮಗಳು ಈಗ ಆಗ್ತಾ ಇಲ್ಲ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹಾಗಾಗಿಯೇ ಕಾಂಗ್ರೆಸ್ ಮನೆಯಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳು ಸದ್ಯಕ್ಕಂತೂ ಕುತೂಹಲದ ಕೇಂದ್ರ ಬಿಂದುಗಳಾಗ್ತಾ ಇದೆ. ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂತೋ ಆಗಿನಿಂದಲೂ ಕೂಡ ಈ ರೀತಿಯ ಅಸಮಾಧಾನ, ಈ ರೀತಿಯ ಭಿನ್ನರಾಗ, ಸ್ವಪಕ್ಷದ ವಿರುದ್ಧವೇ ಈ ರೀತಿಯ ಮಾತುಗಳು ಸಾಮಾನ್ಯವಾಗ್ತಾ ಇದೆ. ಶಾಸಕರ ಕಿವಿ ಹಿಂಡ್ಬೇಕು ನೀವು ಅಂತ ಹೈಕಮಾಂಡ್ ಸಿಎಂಗೆ ಸೂಚನೆಯನ್ನ ಕೊಟ್ಟಿದೆಯಂತೆ. ಇದು ಕಾಂಗ್ರೆಸ್ನ ಪಾಳ್ಯದಲ್ಲಿ ವಿಪರೀತವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಕೈ ಶಾಸಕರ ಅನುದಾನದ ಮಾಹಿತಿ ಪಡೆಯೋದಕ್ಕೆ ಸಿಎಂ ಮುಂದಾಗ್ತಾ ಇದ್ದಾರೆ. ಇಲಾಖಾವಾರು ಅನುದಾನ ಮತ್ತು ಯೋಜನೆಯ ಮಾಹಿತಿಗೆ ಸೂಚನೆಯನ್ನ ಅಧಿಕಾರಿಗಳೇ ಕೊಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ಎಲ್ಲಾ ಸಚಿವರಿಗೆ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರಂತೆ. ಪದೇ ಪದೇ ಬಹಿರಂಗವಾಗಿ ಶಾಸಕರು ಮಾತಾಡ್ತಾ ಇದ್ದಾರೆ, ನಮ್ಗೆ ಅನುದಾನ ಸಿಗ್ತಾ ಇಲ್ಲ, ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ. ಈ ಎರಡೂ ವಿಚಾರಗಳನ್ನ ಸರ್ಕಾರ ಅಸ್ತಿತ್ವಕ್ಕೆ ಬಂದು 100 ದಿನಗಳ ಒಳಗಾಗಿ ಮೊದಲು ಪ್ರಸ್ತಾಪವನ್ನ ಮಾಡಿದ್ದೆ. ನೆನಪಿರ್ಲಿ, BR ಪಾಟೀಲ್ ಅವರು 10 ಶಾಸಕರ ಸಿಗ್ನೇಚರ್ ಇಟ್ಕೊಂಡು ಒಂದು ಪತ್ರ ಬರೆದಿದ್ರು. ಅವರು ಈ ಸರ್ಕಾರದಲ್ಲಿ ಸಚಿವರು ನಮ್ಮ ಕೈಗೆ ಸಿಗ್ತಾ ಇಲ್ಲ, ಅನುದಾನ ರಿಲೀಸ್ ಆಗ್ತಾ ಇಲ್ಲ ಅಂತ 100 ದಿನಗಳ ಒಳಗೆ, ನನಗೆ ನೆನಪಿರೋ ಹಾಗೆ 65ನೇ ದಿನಕ್ಕೆ ಆ ಆರೋಪವನ್ನು ಅವ್ರು ಮಾಡಿದ್ರು. ರೈಟ್, ಡೀಟೇಲ್ಸ್ ಕೊಡ್ತಾರೆ. ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಖೇಶ್, ಈಗ ಇಲಾಖಾವಾರು ಒಂದಷ್ಟು ದಾಖಲೆಗಳನ್ನ ತರಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಸಿಎಂ ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ ನಾವು. ಏನ್ ದಾಖಲೆ ಅದು? ಒಂದು. ಎರಡನೇದು, ಇಲ್ಲಿ ವಿಸಿಲ್ ಬ್ಲೋವರ್ ಆಗಿ ಶಾಸಕರಿದ್ದಾರೆ, ಅಂದ್ರೆ ಈ ತರ ಸಮಸ್ಯೆ ಆಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಿದೆ ಅಂತ ಶಾಸಕರಿದ್ದಾರೆ. ಅವರನ್ನ ಬಾಯಿ ಮುಚ್ಚಿಸುವಂತಹ ತಂತ್ರಗಾರಿಕೆ ಈ ಸಲ ಯಾವ ರೀತಿ ಆಗುತ್ತೆ ಅಂತ? ಪ್ರಮುಖವಾಗಿ ಮಮತಾ, ಅಂದರೆ ಇಲಾಖಾವಾರು 2 ವರ್ಷದಲ್ಲಿ ಕ್ಷೇತ್ರವಾರು ಎಷ್ಟೆಷ್ಟು ಶಾಸಕರುಗಳಿಗೆ ಅನುದಾನ ಹೋಗಿದೆ, ಅಂದರೆ ಒಂದೊಂದು ಇಲಾಖೆಯಿಂದ ಯಾವ್ಯಾವ ಯೋಜನೆಯ ಅಡಿಯಲ್ಲಿ ಹೋಗಿದೆ, ಅಥವಾ ಶಾಸಕರ ಅನುದಾನ ಅಂತ ಎಷ್ಟು ಅಂತ ಹೋಗಿದೆ, ಅಥವಾ ಇಡೀ ಕ್ಷೇತ್ರದಲ್ಲಿ ವಿಶೇಷವಾದಂಥ ಒಂದು ಯೋಜನೆ ಹಿಂದೆ ಘೋಷಣೆ ಮಾಡಲಾಗಿತ್ತು ಅನ್ನೋದಾದರೆ ಅದಕ್ಕೆ ಎಷ್ಟು ಹೋಗಿದೆ, ಅದು ನೀರಾವರಿ ಇರ್ಬೋದು, ವಸತಿ ಇಲಾಖೆ ಇರ್ಬೋದು, SCPTSಪಿಂದ ಹೋಗಿದ್ದಿರ್ಬೋದು. ಹೀಗೆ ಅಂದರೆ ಪ್ರತಿ ಸಚಿವರ ಬಳಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನ ಕೊಡಲಾಗಿದೆ ಅನ್ನುವಂಥ ದಾಖಲಾತಿಗಳಿರುತ್ತೆ. ಅಂದರೆ ಅದು ಶಾಸಕರಿಗೆ ಕೊಟ್ಟಂಥ ಅನುದಾನ ಅಂದರೆ, ಅಥವಾ ಕ್ಷೇತ್ರ ಅಂದರೆ ಶಾಸಕರು ಪ್ರತಿನಿಧಿಸುವಂಥ ಕ್ಷೇತ್ರವಾಗಿರುತ್ತೆ. ಹಾಗಾಗಿ ವಿಶೇಷವಾಗಿ ಕಾಂಗ್ರೆಸ್ನ 138 + 2 ಸೇರಿದಂತೆ 144 ಶಾಸಕರಿಗೆ ಕಳೆದ 2 ವರ್ಷದಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನ ಯಾವ್ಯಾವ ಇಲಾಖೆ ವತಿಯಿಂದ ಹೋಗಿದೆ ಅನ್ನುವಂಥದ್ದನ್ನ ಪರಿಶೀಲನೆಗೆ ಮುಂದಾಗಿದ್ದಾರೆ. ಯಾಕೆ ಶಾಸಕರುಗಳ ಅಸಮಾಧಾನ, ಅಥವಾ ಅವರು ಕೇಳ್ತಿರ್ತಕ್ಕಂಥ ಡಿಮ್ಯಾಂಡ್ಗೆ ಸರಿಯಾಗಿ ಫುಲ್ಫಿಲ್ ಮಾಡುವಂಥ ರೀತಿಯಲ್ಲಿ ಸಚಿವರುಗಳು ಕೆಲಸ ಮಾಡ್ತಾ ಇಲ್ವಾ, ಅಥವಾ ಸಚಿವರುಗಳು ಕೆಲಸ ಮಾಡಿದ್ಮೇಲೂ ಕೂಡ ಶಾಸಕರ ಡಿಮ್ಯಾಂಡ್ ಯಾಕಿದೆ. ಹಾಗಾಗಿ ಸಚಿವರು ಮತ್ತು ಶಾಸಕರು ಇಬ್ಬರ ಮೌಲ್ಯಮಾಪನವನ್ನು ಮಾಡಿದಂತಾಗುತ್ತೆ. ಇಲಾಖಾವಾರು ಯಾವ ಕ್ಷೇತ್ರಕ್ಕೆ ಏನೇನು ಕೊಟ್ಟಿದ್ದೀರಿ ಅನ್ನುವಂಥ ಮಾಹಿತಿಯನ್ನು ಪಡೆದುಕೊಂಡ್ರೆ ಸಿಎಂಗೆ ಒಂದು ಕ್ಲಾರಿಟಿ ಸಿಕ್ತಂಗೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಲ್ಲ ಸಚಿವರುಗಳ ವ್ಯಾಪ್ತಿಯಲ್ಲೂ ಕೂಡ ಇಂಥ ಒಂದು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಸಿಎಂ ಮುಂದಾಗಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಹೈಕಮಾಂಡ್ ಕೂಡ ಶಾಸಕರ ಆಟೋಟೋಪಗಳಿಗೆ ಬ್ರೇಕ್ ಹಾಕಬೇಕು ಅನ್ನುವಂಥ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸಿಎಂ ಡಿಸಿಎಂ ಒಬ್ಬೊಬ್ಬರಾಗಿ ಶಾಸಕರನ್ನ ಕರೆದು ಇಂಡಿವಿಜುವಲ್ ಆಗಿ ಮಾತಾಡಲಿಕ್ಕೆ, ಇಬ್ಬರು ಒಟ್ಟಿಗೆ ಕುಳಿತು ಶಾಸಕರನ್ನು ಕೂಡ ವೈಯಕ್ತಿಕವಾಗಿ ಒಬ್ಬೊಬ್ಬರನ್ನೇ ಕರೆದು ಮಾತನಾಡುವ ಅಗತ್ಯ ಇದ್ರೆ ಅದನ್ನು ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಒಂದು ಕಡೆ ಶಾಸಕರನ್ನ ಕುರಿತು ಮಾತನಾಡಿಸಿ ಕಷ್ಟ ಸುಖ ಕೇಳುವಂಥದ್ದು, ಮತ್ತೊಂದು ಕಡೆ ಇಲಾಖಾವಾರು ಅವರಿಗೆ ಏನೇನು ಆಗಿದೆ ಅಥವಾ ಸಚಿವರುಗಳು ಏನೇನು ಕೆಲಸಗಳನ್ನ ಮಾಡಿದ್ದಾರೆ ಅನ್ನುವಂಥ ಇಬ್ಬರನ್ನೂ ಕೂಡ ಪರಿಶೀಲನೆ ಮಾಡುವಂಥ ನಿರ್ಧಾರಕ್ಕೆ ಸಿಎಂ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಮಮತಾ, ಸುಖೇಶ್, ಇಲ್ಲಿ ಅಸಮಾಧಾನ ಬಂದಿದೆ, ಅದನ್ನು ಶಮನಗೊಳಿಸುವಂತಹ ಕೆಲಸ ಆಗುತ್ತೆ. ಬಟ್ ಮೂಲ ಪ್ರಶ್ನೆ ಇರುವಂತಹದ್ದು, ಈ ಅಸಮಾಧಾನ ಪದೇ ಪದೇ ಯಾಕೆ ಈ ಟರ್ಮ್ನಲ್ಲೇ ಬರ್ತಾ ಇದೆ ಅಂತ ಹೇಳಿ. ಈ ಹಿಂದೆ 5 ವರ್ಷ ಆಡಳಿತ ನಡೆಸಿದಂತಹ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯ ಸವಾಲೇ ಇರಲಿಲ್ಲ. ಬಟ್ ಈ ಸಂದರ್ಭದಲ್ಲಿ ಯಾಕೆ ಅಂತ?
ಒಂದು ಭಾರವನ್ನ ಈ ಸರ್ಕಾರ ಹೊತ್ಕೊಂಡೇ ಸಾಕ್ತಾ ಇದೆ. ಅದು ಬಹುಶಃ ಅಭಿವೃದ್ಧಿಯ ವೇಗಕ್ಕೆ ಒಂದು ಹಂತದ ಬ್ರೇಕ್ ಅನ್ನು ಹಾಕಿರ್ಬೋದು. ಅದು ಗ್ಯಾರಂಟಿ ಯೋಜನೆಗಳು. ಸುಮಾರು 58ರಿಂದ 60 ಸಾವಿರ ಕೋಟಿಯಷ್ಟು ಗ್ಯಾರಂಟಿಗೆ ಹಣವನ್ನು ಮೀಸಲಿಡುವಂಥ ಅನಿವಾರ್ಯತೆಗೆ ಸರ್ಕಾರ ಸಿಲುಕಿದೆ. ಇದೇ ಪರಿಸ್ಥಿತಿ ಮೊದಲ ವರ್ಷದಲ್ಲಿ ಇತ್ತು, ಎರಡನೇ ವರ್ಷದಲ್ಲಿ ಸ್ವಲ್ಪ ಸುಧಾರಿಸಿಕೊಂಡಿದೆ ಅನ್ನುವಂಥದ್ದು ಕೆಲವು ಶಾಸಕರುಗಳೇ ಹೇಳ್ತಾ ಇರುವಂಥ, ಸಚಿವರುಗಳು ವ್ಯಕ್ತಪಡಿಸ್ತಾ ಇರುವಂಥ ಅಭಿಪ್ರಾಯ ಕೂಡ ಹೌದು. ಆದರೆ ಬಹುಶಃ ಶಾಸಕರ ನಿರೀಕ್ಷೆ ಜಾಸ್ತಿ ಇದ್ದು ಅದಕ್ಕೆ ಸೂಕ್ತವಾದ ಅನುದಾನ ಸಿಗ್ತಾ ಇಲ್ವಾ, ಹಾಗೆ ಬಜೆಟ್ನಲ್ಲಿ ಒಂದಷ್ಟು ಪರ್ಸೆಂಟೇಜ್ ಇದಕ್ಕೆ ಮೀಸಲಿಟ್ಟ ನಂತರದಲ್ಲಿ ಉಳಿದಿದ್ರಲ್ಲಿ ಸ್ಯಾಲ್ರಿ ಅಂದರೆ ಸರ್ಕಾರಿ ನೌಕರರ ಸಂಬಳವನ್ನು ಕಳೆದು ಉಳಿದ ಹಣವನ್ನ ಅಭಿವೃದ್ಧಿಯ ಕಾರ್ಯಕ್ಕೆ ಬಳಸಬೇಕು. ಸಹಜವಾಗಿ 140 ಶಾಸಕರ ನಿರೀಕ್ಷೆ ದೊಡ್ಡದಿರಬಹುದು. ನಮ್ಮ ಸರ್ಕಾರ ಹೆಚ್ಚಿನ ಹಣ, ಹೆಚ್ಚಿನ ಅನುದಾನ, ಈ ಲೆಕ್ಕಾಚಾರದ ಕಾರಣಕ್ಕಾಗಿ ಬಹುಶಃ ಇವೆಲ್ಲ ಬೆಳವಣಿಗೆಗಳು ಆಗ್ತಿದ್ದಂತೆ ಕಾಣಿಸ್ತಾ ಇದೆ. ಪ್ರೇಮ್, ರೈಟ್, ಧನ್ಯವಾದ ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.